ಈ ಪವಿತ್ರವಾದಂತಹ ಜ್ಯೋತಿರ್ಮೇಧಪುರವನ್ನು, ಪರಂಪರಾಗತವಾದಂತಹ ಆಡಳಿತದ ಅಧಿಕಾರವನ್ನು ವರ್ತಮಾನ ಕಾಲದಲ್ಲಿ ಪಡೆದುಕೊಂಡು ಈವರೆಗೆ ಹಿರಿಯರು ನಡೆಸಿಕೊಂಡು ಬಂದಂತಹ ಯಾವ ಆದರ್ಶ ಇದೆಯೋ ಅದನ್ನು ಜೀವನದಲ್ಲಿ ಪಾಲಿಸುತ್ತಾ ಪ್ರಜಾರಂಜಕನಾಗಿರುವ ಈ ವೀರಮಣಿ ಪ್ರಜೆಗಳ ಕ್ಷೇಮವನ್ನೇ ಸದಾ ಬಯಸುತ್ತಾ ಇದ್ದೇನೆ. ರಾಜ್ಯದ ಅಧಿಕಾರವನ್ನು ನೋಡುವಾಗ ರಾಜನ ಕಿರೀಟದಲ್ಲಿ ಎಷ್ಟು ರತ್ನ ಉಂಟು ಎನ್ನುವುದನ್ನು ಲೆಕ್ಕ ಹಾಕುವುದಲ್ಲ, ರಾಜನ ಸೈನ್ಯ ಎಷ್ಟು ದೊಡ್ಡದು ಅಂತ ಲೆಕ್ಕ ಹಾಕುವುದಲ್ಲ, ರಾಜನ ಭಂಡಾರದಲ್ಲಿ ಎಷ್ಟು ಸಂಪತ್ತುಂಟು ಎನ್ನುವುದನ್ನು ಲೆಕ್ಕ ಹಾಕುವುದಲ್ಲ, ರಾಜ್ಯದ ವಿಸ್ತಾರ ಎಷ್ಟು ಎನ್ನುವುದು ಕೂಡ ಗಣನೆಗೆ ಬರುವುದಿಲ್ಲ. ರಾಜ್ಯದ ಪ್ರಜೆಗಳು ಸುಖಿಗಳಾಗಿದ್ದಾರೋ ಎನ್ನುವುದು ಮುಖ್ಯ. ನೋಡಿ, ಹಿರಿಯರು ಹೇಳುವಾಗಲೇ ಪ್ರಜೆಗಳು ಅಂತ ಹೇಳಿದರು. ಪ್ರಜಾ ಅಂದ್ರೆ ಏನು? ಪ್ರಜಾ ಅಂದರೆ ಮಕ್ಕಳು ಅಂತ ಅರ್ಥ. ರಾಜನಾದವನು ತನ್ನ ರಾಜ್ಯದ ಎಲ್ಲ ಪ್ರಜೆಗಳನ್ನು ಕೂಡ ತನ್ನ ಮಕ್ಕಳಂತೆಯೇ ಓಲೈಸಬೇಕು, ಪಾಲಿಸಬೇಕು, ಲಾಲಿಸಬೇಕು ಅಂತ ಉಂಟು. ಹಾಗಾದರೆ ತಂದೆ ತಾಯಿಗಳು ಮಕ್ಕಳನ್ನು ಯಾವ ರೀತಿಯಾದಂತಹ ಒಂದು ವಾತ್ಸಲ್ಯದಿಂದ ನೋಡಿಕೊಳ್ಳಬೇಕೋ, ಸದಾ ಅವರ ರಕ್ಷಣೆ ಮತ್ತು ಏಳಿಗೆಯನ್ನು ಬಯಸಬೇಕೋ, ಅದನ್ನು ಬಯಸಬೇಕಾದದ್ದು ರಾಜನಾದವನಿಗೆ ಕರ್ತವ್ಯ ಅಂತ ಹೇಳ್ತಾರೆ. ಏನು ಹಾಗಾದರೆ ತಾಯಿ ತಂದೆಯರ ಭಾವನೆಯಲ್ಲಿ ವಿಶೇಷ ಒಂದು ಬಗೆಯ ಹೃದಯ ವೈಶಾಲ್ಯ. ತನಗಾಗಿಂತ ಏನನ್ನೂ ಉಳಿಸಿಕೊಳ್ಳದೆ ಎಲ್ಲವನ್ನೂ ತನ್ನ ಸಂತತಿಗಾಗಿಂತ ಅರ್ಪಣೆ ಮಾಡುವಂತಹ ಒಂದು ಬುದ್ಧಿ ಇದೆಯಲ್ಲ, ಇದು ವೈಶಾಲ್ಯ, ಇದು ಹೃದಯ ವೈಶಾಲ್ಯ. ಅದಕ್ಕಾಗಿಯೇ ಹಿರಿಯರು ಹೇಳಿದರು, ಈ ಹೃದಯ ವೈಶಾಲ್ಯವನ್ನು ಯಾರು ಬೆಳೆಸಿಕೊಳ್ಳುವುದಿಲ್ಲವೋ ಅವರು ಯೋಗ್ಯರಾದಂತಹ ರಾಜರಾಗುವುದಿಲ್ಲ. ಇಂತಹ ವೈಶಾಲ್ಯ ಇರುವುದು ಯಾರಲ್ಲಿ? ನಾವು ನಂಬಿರುವಂತಹ ಶಂಭುವಿನಲ್ಲಿ, ನಾವು ನಂಬಿದಂತಹ ಶಂಕರನಲ್ಲಿ. ನೋಡಿ, ತನಗಾಗಿ ಎನ್ನುವುದಾಗಿ ಏನನ್ನೂ ಆತ ಮಾಡಿಕೊಂಡವನಲ್ಲ. ಹೇಳಿ ಕೇಳಿ ದಿಗಂಬರ, ದಿಕ್ಕುಗಳೇ ಬಟ್ಟೆಯಾಗಿರುವವನು ಅಂತ ಅರ್ಥ. ಎಲ್ಲ ಬಗೆಯ ಕಷ್ಟಗಳನ್ನು ಕೂಡ ತನ್ನ ಮೈ ಮೇಲೆ ಎಳೆದುಕೊಂಡವ ನಮ್ಮ ದೇವರು ಶಿವ. ಒಂದು ಕಾಲದಲ್ಲಿ ಗಂಗೆಯೇ ಜಗತ್ತಿಗೆ ಧುಮ್ಮಿಕ್ಕಿ ಹರಿಯುವ ಹೊತ್ತಿನಲ್ಲಿ ತನ್ನ ನೆತ್ತಿಯನ್ನೊಡ್ಡಿ ಲೋಕವನ್ನು ಕಾದವನು, ಈ ಜಗತ್ತನ್ನು ಕಾದವನು ಶಂಕರ. ಆ ಬೆಳ್ಳಿ ಬೆಟ್ಟ ಅಂತ, ಅದು ನಿಜವಾಗಿ ಬೆಳ್ಳಿ ಬೆಟ್ಟವ? ಕಣ್ಣಿಗೆ ಕಾಣುವಾಗ ಬೆಳ್ಳಿಯಂತೆ ಕಾಣುವಂತಹ ಮಂಜುಗಡ್ಡೆ ಅದು. ಅಂತಹ ಮಂಜುಗಡ್ಡೆಯಲ್ಲಿ ಕುಳಿತುಕೊಂಡು ಲೋಕದ ಹಿತಕ್ಕೋಸ್ಕರವಾಗಿ ಸದಾ ತಪಸ್ವಿಯಾಗಿದ್ದು, ಲೋಕಹಿತಂ ಮಮ ಕರಣಿ ಎಂಬಂತ ಯೋಚನೆ ಮಾಡುವ ದೇವರು ಸುಖ ಸಂಪತ್ತಿಗೋಸ್ಕರವಾಗಿ ಎಂದೂ ಯೋಚನೆ ಮಾಡಿದವನಲ್ಲ. ಲೋಕದಲ್ಲಿ ಧರ್ಮ ಅಂದ್ರೇನು? ಧರ್ಮ ಅಂದ್ರೆ ವೃಷ ಅಂತ. ವೃಷ ಅಂದ್ರೆ ವೃಷಭ. ವೃಷಭ ಎನ್ನುವುದು ಧರ್ಮಕ್ಕೆ ಸಂಕೇತವಂತೆ. ಆ ವೃಷವನ್ನೇ ಧ್ವಜವನ್ನಾಗುಳ್ಳವನು ವೃಷಧ್ವಜನಾದಂತಹ ನಮ್ಮ ದೇವರು ಶಂಕರ. ಹಾಗಾದರೆ ರಾಜನಾದವನೇನಾಗಬೇಕು? ಧರ್ಮವನ್ನೇ ತನ್ನ ಧ್ವಜವನ್ನಾಗಿಟ್ಟುಕೊಂಡವನಾಗಿರಬೇಕು. ಅಂತಹ ಶಂಕರನ ಆದರ್ಶವನ್ನು ಅವನ ಕಿಂಕರನಾಗಿ ಈ ವೀರಮಣಿ ನಡೆಸಿಕೊಂಡು ಬರ್ತಾ ಇದ್ದೇನೆ. ನಾವಾಗಿ ಇನ್ನೊಬ್ಬರೊಂದಿಗೆ ಯಾವುದೇ ರೀತಿಯಾದ ಕೆರೆದು ಜಗಳಕ್ಕೆ ಹೋಗುವವರಲ್ಲ. ಆ ಕಾರಣದಿಂದಾಗಿಯೇ ನಮ್ಮ ಮೈ ಮೇಲೆ ಯಾರೂ ಬೀಳುವವರಿಲ್ಲ. ಆದ್ದರಿಂದ ಯುದ್ಧದ ಪ್ರಸಕ್ತಿಯೇ ಇಲ್ಲ. ಯುದ್ಧಕ್ಕಿಂತಲೂ ಶಾಂತಿಯನ್ನು ಹೆಚ್ಚು ಇಷ್ಟಪಡುವವರು ನಾವು. ಲೋಕ ಒಳಿತಿನಲ್ಲಿ ಬದುಕಬೇಕು ಅಂತಾದರೆ ಯುದ್ಧದಿಂದ ದೂರವಾಗಬೇಕು. ಹಾಗಂತ ಯಾರಾದರೂ ಕೆರೆದು ಬರ್ತಾರೆ ಅಂದರೆ ಆಯುಧವನ್ನು ಒಳಗಿಡುವುದಲ್ಲ. ಆಯುಧವು ಸನ್ನದ್ಧ ಸ್ಥಿತಿಯಲ್ಲಿರಬೇಕು. ಯಾರಾದರೂ ದೌಷ್ಟ್ಯತನದಿಂದ ರಾಜ್ಯವನ್ನು ಆಕ್ರಮಿಸಿದರು ಅಂತಾದರೆ ಅಂಥವರನ್ನು ಗೆಲ್ಲುವುದಕ್ಕೆ ಬೇಕಾದಂತಹ ಸಾಮರ್ಥ್ಯ ಇರಬೇಕು, ಪರಾಕ್ರಮವೂ ಇರಬೇಕು. ಅವೆರಡನ್ನೂ ನಾವು ರೂಢಿಸಿಕೊಂಡವರೇ ಹೌದು. ನನಗಿಬ್ಬರು ಗಂಡು ಮಕ್ಕಳಿದ್ದಾರೆ, ರುಕ್ಮಾಂಗ ಶುಭಾಂಗ ಅಂತ. ಸುಂದರರು, ವಿದ್ಯಾಪರಿಣತರು, ವೀರರೂ ಆಗಿರುವಂತಹ ಇಬ್ಬರು ಮಕ್ಕಳು ನನ್ನ ಎರಡು ಕಣ್ಣುಗಳ ಹಾಗೆ ಎದೆ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ರಾಜ್ಯದ ಹೊಣೆಯನ್ನು ಇಂದು ನಾಳೆ ಕೊಡುವುದೋ ನಾಡಿದ್ದು ಕೊಡುವುದೋ ಅಂತ ಯೋಚನೆ ಮಾಡ್ತಾ ಇದ್ದೇನೆ. ಒಬ್ಬಳೇ ಮಗಳು, ಇಕ್ಷುಮತಿ ಅಂತ ಅವಳ ಹೆಸರು. ಇಕ್ಷುದಂಡದಂತೆಯೇ ಸವಿಯಾದಂತಹ ತನಿರಸವನ್ನು ಕೊಡಬಲ್ಲಂತಹ ಬುದ್ಧಿಯನ್ನುಳ್ಳವಳು, ಎಲ್ಲರಿಗೂ ಸುಖ ಸಂತೋಷಗಳನ್ನು ಕೊಡುವವಳು. ಅವಳು ಮಹಾಶಿವ ಭಕ್ತೆ. ಅವಳ ಭಕ್ತಿಗೆ ಒಲಿದು ಪರಶಿವನು ಇದೇ ರಾಜ್ಯದಲ್ಲಿ ತಾನು ಸಂಪೂರ್ಣವಾಗಿ ನೆಲೆಯಾಗಿರ್ತೇನೆ ಅಂತ ಮಾತು ಕೊಟ್ಟವನು. ಆದ್ದರಿಂದ ನನ್ನ ಮಗಳ ಭಕ್ತಿಗೆ ಒಲಿದು ಮಗಳ ವರನಾಗಿ, ಮಗಳಿಗೆ ವರರೂಪನಾಗಿ ನಮ್ಮೆಲ್ಲರನ್ನೂ ಅನುಗ್ರಹಿಸುತ್ತಿರುವವನು ಈಶ್ವರ ಶಂಕರ. ಅವನ ಭಕ್ತಿಯನ್ನು ಮಾಡುತ್ತಾ ರಾಜ್ಯವನ್ನು ಸುಕ್ಷೇಮದಿಂದ ಪಾಲಿಸುತ್ತಾ ಇರುವಂತಹ ಈ ಸಮಯದಲ್ಲಿ ಮಕ್ಕಳು ಬಂದು ಹೇಳಿದ್ರಲ್ಲ,
ಯಾವುದೋ ಒಂದು ಯಜ್ಞದ ಕುದುರೆ ಉತ್ತರದ ದಿಕ್ಕಿನಿಂದ ಈ ಕಡೆಗಾಗಿ ಸಾಗಿ ಬಂದಿದೆ. ಆ ಯಜ್ಞದ ಕುದುರೆ ಹಣೆಯಲ್ಲಿರುವಂತಹ ಲಿಖಿತದ ಪ್ರಕಾರ ಆ ಯಜ್ಞಾಶ್ವದ ಪಾದಕ್ಕೆ ಕಾಣಿಕೆಯನ್ನು ಕೊಟ್ಟು ಅನುಸರಿಸಿಕೊಂಡು ಬರಬೇಕು. ಇಲ್ಲ ಅದನ್ನು ಕಟ್ಟುತ್ತೇವೆ ಅಂತ ಇದ್ದರೆ ಕುದುರೆಯ ಬೆಂಗಾವಲಿಗೆ ಬಂದಂತಹ ಯೋಧರೊಂದಿಗೆ ಹೋರಾಟವನ್ನು ಮಾಡಬೇಕು. ಹುರಿಮೀಸೆಯ ತರುಣರು ನಮ್ಮ ಹುಡುಗರು ಬಿಡ್ತಾರ? ಆತ್ಮವಿಶ್ವಾಸ. ಆದ್ದರಿಂದಲೇ ಹಣೆಯ ಲಿಖಿತವನ್ನು ಓದಿದ ಮಾತ್ರಕ್ಕೆ ಕೆಚ್ಚದೆಯ ಬಂಟರಾದಂತಹ ನಮ್ಮ ಮಕ್ಕಳು ಆ ಅಶ್ವವನ್ನು ಕಟ್ಟಿದ್ದಾರೆ. ಮತ್ತೆ ಬಂದು ಹೇಳಿದ್ದಾರೆ, ಒಳ್ಳೆಯದನ್ನೇ ಮಾಡಿದ್ದೀರಿ ಅಂತ ಹೇಳಿದೆ. ಅಲ್ಲದಿದ್ದರೆ ಹೇಡಿಗಳಂತೆ ಕಪ್ಪ ಕಾಣಿಕೆಯನ್ನು ಕೊಟ್ಟು ಆ ಸೈನ್ಯದ ಹಿಂದೆ ಬಾಲವಾಗಿ ಹೋಗುವುದಕ್ಕಿಂತ, ಹಿಂಬಾಲಕರಾಗಿ ಹೋಗುವುದಕ್ಕಿಂತ ನಮ್ಮ ರಾಜ್ಯದ ಸ್ವಂತಿಕೆಯನ್ನು ತೋರಿಸಿಕೊಡುವುದಕ್ಕೆ ಒಂದು ಅವಕಾಶ ಸಿಕ್ಕಿತು ಅಂತ ನಮ್ಮ ಮಕ್ಕಳು ಯೋಚನೆ ಮಾಡ್ತಾರೆ ಅಂತ ಆದರೆ ನಮ್ಮ ಮಕ್ಕಳು ಸರಿಯಾದ ದಾರಿಯಲ್ಲಿದ್ದಾರೆ ಅಂತ ಅರ್ಥ. ಅಂತಹ ಒಂದು ಆತ್ಮ ಅಭಿಮಾನ ಮಕ್ಕಳಲ್ಲಿ ಉಂಟು ಅಂತಾಯಿತು. ಅದಕ್ಕಾಗಿ ಮೆಚ್ಚುಗೆಯನ್ನು ಸೂಚಿಸಿದ್ದೇನೆ. ನಮ್ಮ ಸೈನ್ಯ ಸನ್ನದ್ಧ ಸ್ಥಿತಿಯಲ್ಲಿರುವಂತೆ ಆಜ್ಞೆ ಮಾಡಿದ್ದೇನೆ. ಅದು ಯಾರು?